Hello friends, welcome to Info Kannada. So ಈ ಒಂದು ವಿಡಿಯೋಲಿ ನಾವು ಲರ್ನರ್ಸ್ ಲೈಸೆನ್ಸ್ ಟೆಸ್ಟ್ ಅನ್ನು ಹೇಗೆ ಕಂಡಕ್ಟ್ ಮಾಡುವುದು ಅಂತ ನೋಡೋಣ. ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಪಾರ್ಟ್ 2 ವಿಡಿಯೋ ಇದಾಗಿರುತ್ತೆ. ನಾವು ಈಗಾಗಲೇ ಪಾರ್ಟ್ 1 ವಿಡಿಯೋಲಿ ಡ್ರೈವಿಂಗ್ ಲೈಸೆನ್ಸ್ಗೋಸ್ಕರ ಲರ್ನರ್ಸ್ ಲೈಸೆನ್ಸ್ಗೆ ಹೇಗೆ ಅಪ್ಲೈ ಮಾಡುವುದು ಅಂತ ನೋಡಿದ್ವಿ. ಸೊ ಪಾರ್ಟ್ 1 ವಿಡಿಯೋಲಿ ನಾವು ಲರ್ನರ್ಸ್ ಲೈಸೆನ್ಸ್ಗೆ ಅಪ್ಲೈ ಮಾಡುವುದು ಹೇಗೆ ಅಂತ ಕಂಪ್ಲೀಟ್ ಆಗಿ ನೋಡಿದ್ವಿ. ಅಂಡ್ ಈ ಒಂದು ವಿಡಿಯೋಲಿ ನಾವು ಲರ್ನರ್ಸ್ ಲೈಸೆನ್ಸ್ ಟೆಸ್ಟ್ ಅನ್ನು ಹೇಗೆ ಕಂಡಕ್ಟ್ ಮಾಡುವುದು ಅಂತ ನೋಡೋಣ. ಸೊ ನಿಮ್ಗೇನಾದರೂ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಏನು ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂತಂದರೆ ನೀವು ಮೊದಲು ಪಾರ್ಟ್ 1 ವಿಡಿಯೋನ ನೋಡ್ಕೊಂಡು ಬನ್ನಿ. ಅದಾದ ನಂತರ ಈ ಒಂದು ವಿಡಿಯೋನ ನೋಡಿ. ಪಾರ್ಟ್ 1 ವಿಡಿಯೋ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ನೋಡಿಕೊಂಡು ನೀವು ಈ ಒಂದು ವಿಡಿಯೋನ ನೋಡಿ. ಸೊ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ. ಸೊ ಇಂದಿನ ಒಂದು ವಿಡಿಯೋಲಿ ನಾವು ಡ್ರೈವಿಂಗ್ ಲೈಸೆನ್ಸ್ಗಾಗಿ ಅಪ್ಲೈ ಮಾಡುವುದಕ್ಕೆ ಲರ್ನರ್ಸ್ ಲೈಸೆನ್ಸ್ ಬೇಕಾಗಿರೋದ್ರಿಂದ ನಾವು ಲರ್ನರ್ಸ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ವಿ. ಸೊ ಇವಾಗ ನಾವು ಈ ಒಂದು ವಿಡಿಯೋಲ್ಲಿ LL ಟೆಸ್ಟ್ನ ಹೇಗೆ ಕಂಡಕ್ಟ್ ಮಾಡುವುದು, ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ಯಾವ ರೀತಿ LL ಟೆಸ್ಟನ್ನು ನಾವು ಪಾಸ್ ಆಗುವುದು ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸೊ ಸಿಂಪಲ್ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಪಡೆಯುವುದಕ್ಕೆ ನೀವು ಮೊದಲು ಲರ್ನರ್ಸ್ ಲೈಸೆನ್ಸ್ಗೆ ಅಪ್ಲೈ ಮಾಡಿಬಿಟ್ಟು LL ಟೆಸ್ಟ್ ಅಂತ ಇರುತ್ತೆ. ಆ ಒಂದು LL ಟೆಸ್ಟಲ್ಲಿ ಪಾಸ್ ಆದ ನಂತರ ನೀವು ಡ್ರೈವಿಂಗ್ ಲೈಸೆನ್ಸ್ಗಾಗಿ ಅಪ್ಲೈನ ಮಾಡ್ಬೋದು. ಸೊ ಆ ಒಂದು LL ಟೆಸ್ಟನ್ನು ಅಟೆಂಡ್ ಮಾಡುವುದು ಹೇಗೆ, ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಾವಿವಾಗ ನೋಡೋಣ. ಸೊ ಸಿಂಪ್ಲಿ ನೀವು ಬ್ರೌಸರ್ಲಿ ಪರಿವಾಹನ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಪರಿವಾಹನ್ ಅಂತ ಸರ್ಚ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಮೊದಲನೇದಾಗಿ ಪರಿವಾಹನ್ ಅಫಿಷಿಯಲ್ ವೆಬ್ಸೈಟ್ ಒಂದು ಶೋ ಆಗುತ್ತೆ. ಸೊ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ನ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಸಿಂಪ್ಲಿ ನೀವು ಇಲ್ಲಿ ಆನ್ಲೈನ್ ಸರ್ವಿಸಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸಸ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ವಿಸಿಟ್ ಮಾಡಬಹುದು. ಓಕೆ, ಕ್ಲಿಕ್ನ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೆಲೆಕ್ಟ್ ಸ್ಟೇಟ್ ನೇಮ್ ಅಂತ ಇದೆಯಲ್ಲ, ನೀವಿಲ್ಲಿ ನಿಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಎಲ್ಲ ಒಂದು ಆಪ್ಷನ್ಸ್ ಇಲ್ಲಿ ಶೋ ಆಗುತ್ತೆ. ಸೊ ನಾವಿಲ್ಲಿ LL ಟೆಸ್ಟ್ನ ಅಟೆಂಡ್ ಮಾಡ್ತಾ ಇರೋದ್ರಿಂದ ನೀವಿಲ್ಲಿ ಸಿಂಪ್ಲಿ ಕೆಳಗಡೆ ಆನ್ಲೈನ್ LL ಟೆಸ್ಟ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನೀವಿಲ್ಲಿ ಆನ್ಲೈನ್ LL ಟೆಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, LL ಟೆಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ನೀವಿಲ್ಲಿ ಮೊದಲನೇದಾಗಿ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಪಾಸ್ವರ್ಡ್ ಅಂತ ಇದೆಯಲ್ಲ ಇಲ್ಲಿ ನೀವು ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ಗೆ ಪಾಸ್ವರ್ಡ್ ಬಂದು ರಿಸೀವ್ ಆಗಿರುತ್ತೆ. ಆ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಗೆ ಏನಾದರೂ ಪಾಸ್ವರ್ಡ್ ರಿಸೀವ್ ಆಗಿಲ್ಲ ಅಂತಂದರೆ ಕೆಳಗಡೆ ಇಫ್ ಯು ಹ್ಯಾವ್ ನಾಟ್ ರಿಸೀವ್ಡ್ LL ಟೆಸ್ಟ್ ಪಾಸ್ವರ್ಡ್ ಪ್ಲೀಸ್ ಕ್ಲಿಕ್ ರೀಸೆಂಟ್ ಪಾಸ್ವರ್ಡ್ ಬಟನ್ ಅಂತ ಹೇಳ್ಬಿಟ್ಟು ಇಲ್ಲಿ ನೋಟ್ ಬಂದು ಶೋ ಆಗಿರುತ್ತೆ. ಸೊ ನೀವಿಲ್ಲಿ ರೀಸೆಂಟ್ ಪಾಸ್ವರ್ಡ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಪಾಸ್ವರ್ಡ್ ಬಂದು ರಿಸೀವ್ ಆಗುತ್ತೆ. ಆ ಒಂದು ರಿಸೀವ್ ಆಗಿರುವಂಥ ಪಾಸ್ವರ್ಡನ್ನು ನೀವು ಮೇಲ್ಗಡೆ ಪಾಸ್ವರ್ಡ್ ಅಂತ ಇದೆಯಲ್ಲ ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಳಿ. ಓಕೆ, ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡಾಗ ನಿಮಗೆ LL ಟೆಸ್ಟ್ಗೋಸ್ಕರ ಇಲ್ಲಿ ನಿಮ್ಮ ಒಂದು ಕ್ಯಾಮರಾ ಬಂದು ಆನ್ ಆಗಿರುತ್ತೆ. ನೀವು ಲೈವಲ್ಲೇ ಕ್ಯಾಮರಾ ಮುಖಾಂತರ LL ಟೆಸ್ಟನ್ನು ನೀಡಬೇಕಾಗತ್ತೆ. ಸೊ ಇಲ್ಲಿ ಕ್ಯಾಮರಾ ಬಂದು ಆನ್ ಆಗಿರುತ್ತೆ. ಅದಾದ ನಂತರ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ಬೋದು ಅಪ್ಲಿಕೆಂಟ್ ಈಸ್ ರಿಕ್ವೆಸ್ಟೆಡ್ ಟು ಗೋ ಥ್ರೂ ದ ಟ್ಯುಟೋರಿಯಲ್ಸ್ ಆನ್ ರೋಡ್ ಸೇಫ್ಟಿ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ರೋಡ್ ಸೇಫ್ಟಿ ರಿಲೇಟೆಡ್ ನಿಮಗೆ ಒಂದು ವಿಡಿಯೋ ಇರುತ್ತೆ. ಆ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ವಾಚ್ ಮಾಡಬೇಕಾಗತ್ತೆ. 10 ನಿಮಿಷದ ರೋಡ್ ಸೇಫ್ಟಿ ವಿಡಿಯೋ ಇರುತ್ತೆ. ಆ ಒಂದು ವಿಡಿಯೋ ನೀವು ಕಂಪ್ಲೀಟಾಗಿ ವಾಚ್ ಮಾಡಬೇಕಾಗತ್ತೆ. ಸೊ ಕಂಪಲ್ಸರಿ ನೀವು ಆ ಒಂದು ವಿಡಿಯೋನ ನೋಡಬೇಕಾಗತ್ತೆ. ಆ ಒಂದು ವಿಡಿಯೋ ಕಂಪ್ಲೀಟ್ ಮಾಡಿದ ನಂತರ ನೀವು ಮುಂದಿನ ಸ್ಟೆಪ್ಗೆ ಹೋಗ್ಬೋದು. ಸೊ ಸಿಂಪ್ಲಿ ಪ್ಲೀಸ್ ಕ್ಲಿಕ್ ಕೇರ್ ಟು ಗೋ ಟು ರೋಡ್ ಸೇಫ್ಟಿ ಟ್ಯುಟೋರಿಯಲ್ಸ್ ಅಂತ ಇದೆಯಲ್ಲ ಈ ಒಂದು ಲಿಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಲಿಂಕನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಅಪ್ಲಿಕೇಶನ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಫಿಲ್ ಮಾಡ್ಕೊಳ್ಳಿ. ನೀವು ಲರ್ನರ್ಸ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದಾಗ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಬಂದಿರುತ್ತಲ್ಲ ಆ ಒಂದು ಅಪ್ಲಿಕೇಶನ್ ನಂಬರನ್ನ ನೀವು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಳಗಡೆ ಕ್ಯಾಪ್ಚಾ ಅಂತ ಇದೆಯಲ್ಲ ಈ ಒಂದು ಕ್ಯಾಪ್ಚಾನ ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ಶೋ ಆಗಿರುವಂಥ ಕ್ಯಾಪ್ಚಾನ ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ಜನರೇಟ್ OTP ಅಂತ ಇದೆಯಲ್ಲ ಈ ಒಂದು ಜನರೇಟ್ OTP ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಜನರೇಟ್ OTP ಮೇಲೆ ಕ್ಲಿಕ್ನ ಮಾಡ್ಕೊಂಡಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ ಒಂದು OTPನ ನೀವು ಇಲ್ಲಿ ಕೆಳಗಡೆ OTP ಅಂತ ಇದೆಯಲ್ಲ ಈ ಒಂದು ಫೀಲ್ಡಲ್ಲಿ ಫಿಲ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ಗೆ ರಿಸೀವ್ ಆಗಿರುವಂಥ OTPನ ನೀವು ಎಂಟರ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು LL ಟೆಸ್ಟ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ವಿಡಿಯೋ ಆನ್ ರೋಡ್ ಸೇಫ್ಟಿ ಅಂತ ಇದೆಯಲ್ಲ ಈ ಒಂದು ವಿಡಿಯೋ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡಬೇಕಾಗತ್ತೆ. ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡಿದ ನಂತರ ನೀವು ಮುಂದಿನ ಸ್ಟೆಪ್ಗೆ ಹೋಗಬಹುದು.
ಸೊ ನೀವು ಇಲ್ಲಿ ಯೂಟ್ಯೂಬ್ ಲೋಗೋ ಕಾಣ್ತಾ ಇದೆಯಲ್ಲ, ಈ ಒಂದು ಯೂಟ್ಯೂಬ್ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಯೂಟ್ಯೂಬ್ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ರೋಡ್ ಸೇಫ್ಟಿ ರಿಲೇಟೆಡ್ ವಿಡಿಯೋ ಬಂದು ಓಪನ್ ಆಗುತ್ತೆ. 10 ನಿಮಿಷದ ವಿಡಿಯೋ ಇರುತ್ತೆ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಓಕೆ, ವಿಡಿಯೋನ ವಾಚ್ ಮಾಡಿದ ನಂತರ ಕೆಳಗಡೆ ಯು ಹ್ಯಾವ್ ಸಕ್ಸಸ್ಫುಲ್ಲಿ ವಿವ್ಡ್ ದ ಟ್ಯುಟೋರಿಯಲ್ ವಿಡಿಯೋ ಅಂತ ಹೇಳ್ಬಿಟ್ಟು ಶೋ ಆಗುತ್ತೆ. ಯು ಹ್ಯಾವ್ ಸಕ್ಸಸ್ಫುಲ್ಲಿ ವಿವ್ಡ್ ದ ಟ್ಯುಟೋರಿಯಲ್ ವಿಡಿಯೋ ಅಂತ ಹೇಳ್ಬಿಟ್ಟು ಶೋ ಆಗುತ್ತೆ. ಅದಾದ ನಂತರ ಕೆಳಗಡೆ ಕನ್ಫರ್ಮೇಷನ್ ಅಂತ ಇದೆಯಲ್ಲ, ಈ ಒಂದು ಕನ್ಫರ್ಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಡಿಕ್ಲರೇಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಯು ಸಕ್ಸಸ್ಫುಲ್ಲಿ ವಿವ್ಡ್ ದ ಟ್ಯುಟೋರಿಯಲ್, ನೌ ಪ್ರೊಸೀಡ್ ವಿತ್ ದ ಫ್ಲೋ ಬೈ ಯೂಸಿಂಗ್ ಅಪ್ಲಿಕೇಶನ್ ಸ್ಟೇಟಸ್ ಮೆನು ಅಂತ ಇಲ್ಲಿ ಶೋ ಆಗುತ್ತೆ. ಸೊ ನೀವು ಇಲ್ಲಿ ಹೋಮ್ ಅಂತ ಇದೆಯಲ್ಲ, ಈ ಒಂದು ಹೋಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಮತ್ತೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಓಕೆ, ಹೋಮ್ ಪೇಜ್ ಓಪನ್ ಆದಾಗ ಮತ್ತೆ ನೀವು ಆನ್ಲೈನ್ LL ಟೆಸ್ಟ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಪ್ಲಿಕೇಶನ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಫಿಲ್ ಮಾಡ್ಕೊಳ್ಳಿ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು LL ಟೆಸ್ಟನ್ನು ಪಾಸ್ ಆಗುವುದಕ್ಕೆ 10 ಅಟೆಂಪ್ಟ್ಸ್ ಇರುತ್ತೆ, ಅಂದರೆ 10 ಅಟೆಂಪ್ಟ್ಸ್ ಇರುತ್ತೆ. 10 ಅಟೆಂಪ್ಟಲ್ಲಿ ನೀವು LL ಟೆಸ್ಟನ್ನು ಪಾಸ್ ಆಗ್ಬೋದು. ಒಂದು ಅಟೆಂಪ್ಟಲ್ಲಿ ಫೇಲ್ ಆದರೆ ನೀವು ನೆಕ್ಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗ್ಬೋದು. ಸೊ ಅದಾದ ನಂತರ ಕೆಳಗಡೆ ನಿಮ್ಮ ಒಂದು ಲೈವ್ ಕ್ಯಾಮರಾ ಬಂದು ಆನ್ ಆಗಿರುತ್ತೆ. ನಿಮ್ಮ ಒಂದು LL ಟೆಸ್ಟ್ ಮುಗಿಯೋವರೆಗೂ ಈ ಒಂದು ಲೈವ್ ಕ್ಯಾಮರಾ ಬಂದು ಆನ್ ಆಗಿರುತ್ತೆ. ಸೊ ನೀವು LL ಟೆಸ್ಟ್ ನೀಡುವಾಗ ನಿಮ್ಮ ಒಂದು ಕ್ಯಾಮ್ರಾದ ಹಿಂದೆ ಯಾರೂ ಬರಬಾರ್ದು ಮತ್ತು ನೀವು ರೂಮ್ ಒಳಗಡೆ ಇರಬೇಕು. ಹಾಗೂ ಲೈಟಿಂಗ್ ಎಲ್ಲ ಕ್ಲಿಯರ್ ಆಗಿರಬೇಕಾಗತ್ತೆ. ನಿಮ್ಮ ಒಂದು ಫೇಸ್ ಕ್ಲಿಯರ್ ಆಗಿ ಕಾಣಬೇಕಾಗತ್ತೆ. ಓಕೆ, ಅದಾದ ನಂತರ ಸಿಂಪ್ಲಿ ನೀವು ಕೆಳಗಡೆ ಅಥೆಂಟಿಕೇಟ್ ಅಂತ ಇದೆಯಲ್ಲ, ಈ ಒಂದು ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಫೇಸ್ ಬಂದು ವೆರಿಫೈ ಆಗುತ್ತೆ. ಓಕೆ, ವೆರಿಫೈ ಆದ ನಂತರ ಇಲ್ಲಿ ಸೈಡಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ, ಈ ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪ್ಲಿ ನೀವು ಈ ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ LL ಟೆಸ್ಟ್ಗೋಸ್ಕರ ನಿಮಗೆ ಇಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಈ ಒಂದು ಇನ್ಸ್ಟ್ರಕ್ಷನ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಏನೆಲ್ಲ ರೂಲ್ಸನ್ನು ಫಾಲೋ ಮಾಡಬೇಕಂತ ನೀವು ಇಲ್ಲಿ ಈ ಒಂದು ಇನ್ಸ್ಟ್ರಕ್ಷನ್ಸ್ನ ನೀವು ಓದ್ಕೊಳ್ಳಿ. ಸೊ ನಿಮಗೆ LL ಟೆಸ್ಟಲ್ಲಿ 15 ಪ್ರಶ್ನೆಗಳಿರುತ್ತೆ. 15 ಪ್ರಶ್ನೆಗಳಲ್ಲಿ ನೀವು 10 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಬೇಕಾಗತ್ತೆ. LL ಟೆಸ್ಟ್ ಪಾಸ್ ಆಗುವುದಕ್ಕೆ ನೀವು 15 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ನೀವು ಸರಿ ಉತ್ತರ ನೀಡಬೇಕಾಗತ್ತೆ. ಒಂದು ವೇಳೆ ನೀವೇನಾದರೂ 7, 8, 9 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದರೆ ನೀವು LL ಟೆಸ್ಟಲ್ಲಿ ಪಾಸ್ ಆಗಲ್ಲ, ಫೇಲ್ ಆಗ್ತೀರಾ. ಮಿನಿಮಮ್ ನೀವು 10 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಬೇಕಾಗತ್ತೆ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಅದಾದ ನಂತರ ಕೆಳಗಡೆ ಕಂಟಿನ್ಯೂ ಅಂತ ಇದೆಯಲ್ಲ, ಈ ಒಂದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೆಂಟ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಡೀಟೇಲ್ಸ್ ಇಲ್ಲಿ ಶೋ ಆಗಿರುತ್ತೆ. ಅದಾದ ನಂತರ ಕೆಳಗಡೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ, ಇಲ್ಲಿ LL ಟೆಸ್ಟ್ಗೋಸ್ಕರ ನೀವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಇಂಗ್ಲೀಷಲ್ಲಿ ನೀವು LL ಟೆಸ್ಟನ್ನು ಅಟೆಂಡ್ ಮಾಡಬಹುದು. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ ನಂತರ ಇಲ್ಲಿ 2 ಡಿಕ್ಲರೇಷನ್ಸ್ ಇರುತ್ತೆ. ಈ ಒಂದು ಡಿಕ್ಲರೇಷನ್ಸ್ಗಳನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ನಂತರ ಕೆಳಗಡೆ ಕಂಟಿನ್ಯೂ ಅಂತ ಇದೆಯಲ್ಲ, ಮತ್ತೆ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಫೇಸ್ ಅಥೆಂಟಿಕೇಶನ್ ಈಸ್ ಇನ್ ಪ್ರೊಸೆಸ್ ಅಂತ ಇಲ್ಲಿ ಶೋ ಆಗುತ್ತೆ. ಇಂಟರ್ನಲ್ ನಿಮ್ಮ ಒಂದು ಲೈವ್ ಕ್ಯಾಮರಾ ಆನ್ ಇರುತ್ತೆ. ನೀವು LL ಟೆಸ್ಟ್ ಕಂಪ್ಲೀಟ್ ಮಾಡೋವರೆಗೂ ನಿಮ್ಮ ಒಂದು ಲೈವ್ ಕ್ಯಾಮರಾ ಆನ್ ಅಲ್ಲಿ ಇರುತ್ತೆ. ನೀವು LL ಟೆಸ್ಟ್ನ ಅಟೆಂಡ್ ಮಾಡುವಾಗ LL ಟೆಸ್ಟನ್ನು ಅಟೆಂಡ್ ಮಾಡುವಾಗ ನಿಮ್ಮ ಒಂದು ಫೇಸ್ ಬಂದು ಸ್ಟಿಲ್ ಇರಬೇಕಾಗತ್ತೆ. ಸೊ ಅದಾದ ನಂತರ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ನಿಮಗೆ ಇಲ್ಲಿ ನಿಮ್ಮ ಒಂದು ಮೈಕ್ ಆನ್ ಮಾಡಲಿಕ್ಕೆ ಕೇಳುತ್ತೆ. ನೀವು ಇಲ್ಲಿ ಅಲೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೈಕನ್ನು ಆನ್ ಮಾಡ್ಕೊಳ್ಳಿ. ಓಕೆ, ಮೈಕನ್ನು ಆನ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಮೊದಲನೇ ಕ್ವಶನ್ ಬಂದು ಶೋ ಆಗುತ್ತೆ. ಸೊ ಮೊದಲನೇ ಕ್ವಶನ್ ನೀವು ಇಲ್ಲಿ ನೋಡಬಹುದು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ನೀವಿಲ್ಲಿ ಆನ್ಸರನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. MCQs ಇರುತ್ತೆ. ನೀವು ನಿಮ್ಮ ಒಂದು ಆನ್ಸರನ್ನು ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಮಾಡಬೇಕಾಗತ್ತೆ. ಸೊ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ನಾನಿಲ್ಲಿ 2 ಬದಿಯಲ್ಲಿ ವಾಹನ ನಿಲ್ಲಿಸಬಹುದು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎರಡನೇ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೊಂದು ಆನ್ಸರನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಕನ್ಫರ್ಮ್ ಅಂತ ಇದೆಯಲ್ಲ, ಈ ಒಂದು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮೊಂದು ಆನ್ಸರ್ ಏನಾದರೂ ಕರೆಕ್ಟ್ ಇದ್ರೆ ನಿಮಗೆ ಇಲ್ಲಿ ಗ್ರೀನ್ ಸಿಗ್ನಲ್ ಶೋ ಆಗುತ್ತೆ. ಸೊ ನನ್ನ ಒಂದು ಆನ್ಸರ್ ಇಲ್ಲಿ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಗ್ರೀನ್ ಕಲರಲ್ಲಿ ಶೋ ಆಗ್ತಾ ಇದೆ. ಓಕೆ, ಅದಾದ ನಂತರ ಎರಡನೇ ಕ್ವಶನ್ ಶೋ ಆಗುತ್ತೆ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ ಅಂತ ಕೇಳ್ತಾರೆ. ಸೊ ನೀವು ಇಲ್ಲಿ ಕೆಳಗಡೆ ಆನ್ಸರನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನಿಲ್ಲಿ ಬಲ ತಿರುವು ನಿಷೇಧಿಸಿದೆ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಕನ್ಫರ್ಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನನ್ನ ಒಂದು ಆನ್ಸರ್ ಇಲ್ಲಿ ಮತ್ತೊಮ್ಮೆ ಕರೆಕ್ಟ್ ಆಗಿದೆ. ಕರೆಕ್ಟ್ ಆದರೆ ನಿಮ್ಮ ಒಂದು ಆನ್ಸರ್ ಬಂದು ಇಲ್ಲಿ ಗ್ರೀನ್ ಕಲರಲ್ಲಿ ಶೋ ಆಗುತ್ತೆ. ಓಕೆ, ಅದಾದ ನಂತರ ಮತ್ತೆ ನಿಮಗೆ ಥರ್ಡ್ ಕ್ವಶನ್ ಬಂದು ಶೋ ಆಗುತ್ತೆ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ ಅಂತ ಇಲ್ಲಿ ಥರ್ಡ್ ಕ್ವಶನ್ ಶೋ ಆಗಿದೆ. ನಾನಿಲ್ಲಿ ಕಡ್ಡಾಯವಾಗಿ ಆರ್ನನ್ನು ನಿಷೇಧಿಸಿದೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನನ್ನ ಆನ್ಸರ್ ಬಂದು ಇಲ್ಲಿ ಸರಿಯಾಗಿದೆ. ಇವಾಗ ನನಗೆ ಫೋರ್ತ್ ಕ್ವಶನ್ ಬರುತ್ತೆ. ಸೊ LL ಟೆಸ್ಟಲ್ಲಿ ಎಲ್ಲರಿಗೂ ಸೇಮ್ ಕ್ವಶನ್ಸ್ ಇರುತ್ತೆ. ಈ ಒಂದು ಕ್ವಶನ್ಗೆ ನೀವು ಆನ್ಸರನ್ನು ನೋಡಿಕೊಂಡು ನೀವು ನಿಮ್ಮೊಂದು LL ಟೆಸ್ಟಲ್ಲಿ ನೀವು ಆನ್ಸರನ್ನು ಮಾಡಬಹುದು. ಎಲ್ಲರಿಗೂ LL ಟೆಸ್ಟಲ್ಲಿ ಸೇಮ್ ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ ನನ್ನ ಒಂದು ಕ್ವಶನ್ಸಲ್ಲಿ ಏನಾದರೂ ತಪ್ಪಾದರೆ ಆ ಒಂದು ಸರಿಯಾದ ಉತ್ತರ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನೋಡಿಕೊಂಡು ನಿಮ್ಮೊಂದು LL ಟೆಸ್ಟಲ್ಲಿ ನೀವು ಸರಿಯಾದ ಉತ್ತರವನ್ನು ನೀಡಬಹುದು.
ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೀವು ಇಲ್ಲಿ ನೋಡ್ಬೋದು, ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ನಾನಿಲ್ಲಿ ಮುಂದೆ ಎಡ ಬದಿ ಇದೆ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ಆನ್ಸರ್ ಇಲ್ಲಿ ರಾಂಗ್ ಆಯಿತು. ಸೊ ರಾಂಗ್ ಆದರೆ ನಿಮಗೆ ರೆಡ್ ಕಲರಲ್ಲಿ ಶೋ ಆಗುತ್ತೆ. ರೈಟ್ ಆನ್ಸರ್ ಬಂದು ಮುಂದೆ ಕಡ್ಡಾಯ ಎಡ ತಿರುವು ಇದೆ. ಇದನ್ನು ನೋಡಿಕೊಂಡು ನೀವು ನಿಮ್ಮ ಒಂದು LL ಟೆಸ್ಟಲ್ಲಿ ರೈಟ್ ಆನ್ಸರನ್ನು ನೀಡಬಹುದು. ಎಲ್ಲರಿಗೂ ಸೇಮ್ ಕ್ವಶನ್ಸ್ ಇರುತ್ತೆ. ಓಕೆ, ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ಬೋದು, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ನಾನಿಲ್ಲಿ ಕಡಿದಾದ ಇಳಿಜಾರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನನ್ನ ಆನ್ಸರ್ ಬಂದು ಇಲ್ಲಿ ಕರೆಕ್ಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೀವು ಇಲ್ಲಿ ನೋಡ್ಬೋದು, ಪ್ರಶ್ನೆ 7, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ ಅಂತ ಕೇಳ್ತಾರೆ. ನಾನಿಲ್ಲಿ ವಾಯ್ ಕೂಡ ರಸ್ತೆ ಬಲಕ್ಕೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನನ್ನ ಒಂದು ಆನ್ಸರ್ ಬಂದು ಮತ್ತೊಮ್ಮೆ ಸರಿ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೀವು ಇಲ್ಲಿ ನೋಡ್ಬೋದು, 8ನೇ ಪ್ರಶ್ನೆ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ ಅಂತ ಕೇಳ್ತಾರೆ. ನಾನಿಲ್ಲಿ ಎಡ ತಿರುವು ಆ್ಯಂಡ್ ಮುಂದೆ ಹೋಗು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನನ್ನ ಒಂದು ಆನ್ಸರ್ ಬಂದು ಇಲ್ಲಿ ರಾಂಗ್ ಆಗುತ್ತೆ. ರೈಟ್ ಆನ್ಸರ್ಲಿ ಎಡ ವಿರುದ್ಧ ತಿರುವು ಆಗಿರುತ್ತೆ. ಅದಾದ ನಂತರ 9ನೇ ಪ್ರಶ್ನೆ, ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ನಾನಿಲ್ಲಿ ಪ್ರವೇಶವಿಲ್ಲ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನನ್ನ ಒಂದು ಆನ್ಸರ್ ಬಂದು ಇಲ್ಲಿ ರಾಂಗ್ ಆಗುತ್ತೆ. ರೈಟ್ ಆನ್ಸರ್ ಬಂದು ಅಡ್ಡ ರಸ್ತೆ. ಸೊ ಕರೆಕ್ಟಾಗಿ ನಿಮ್ಮ ಒಂದು LL ಟೆಸ್ಟನ್ನು ನೀವು ನೋಡಿಕೊಂಡು ಅಟೆಂಡ್ ಮಾಡಬೇಕಾಗತ್ತೆ. ಅದಾದ ನಂತರ 10ನೇ ಪ್ರಶ್ನೆ, ಸರಕು ಸಾಗಣೆ ವಾಹನವು ನಿಯಮಾನುಸಾರ ಒತ್ತೊಯ್ಯಲು ಅನುಮತಿಸಿರುವ ತೂಕ ಅಂತ ಇಲ್ಲಿ ಕೇಳಿದ್ದಾರೆ. ನಾನಿಲ್ಲಿ 10 ಟನ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಆನ್ಸರ್ ಬಂದು ಮತ್ತೆ ರಾಂಗ್ ಆಗುತ್ತೆ. ಸರಿ ಉತ್ತರ ಇಲ್ಲಿ ರಹದಾರಿ ಅನ್ವಯ ನೀಡಿರುವ ಅನುಮತಿಯಂತೆ ಇಲ್ಲಿ ಸರಿ ಉತ್ತರ ಆಗಿರುತ್ತೆ. ಓಕೆ, 11ನೇ ಪ್ರಶ್ನೆ ಬಂದು, ಚಾಲಕನು ಸ್ಕೂಲ್ ಟ್ರಾಫಿಕ್ ಚಿಹ್ನೆಯನ್ನು ರಸ್ತೆಯಲ್ಲಿ ನೋಡಿದಾಗ ಮಾಡಬೇಕಾದ್ದು. ನಾನಿಲ್ಲಿ ವೇಗ ಕಡಿಮೆ ಮಾಡಿ ಜಾಗರೂಕತೆಯಿಂದ ಮುಂದೆ ಹೋಗುವುದು ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನನ್ನ ಒಂದು ಆನ್ಸರ್ ಬಂದು ಇಲ್ಲಿ ಕರೆಕ್ಟ್ ಆಗಿದೆ. ಅದಾದ ನಂತರ 12ನೇ ಪ್ರಶ್ನೆ, ವಾಹನ ನಿಲುಗಡೆಯನ್ನು ಅನುಮತಿಸಿರುವ ಸಂದರ್ಭ ಅಂತ ಇಲ್ಲಿ ಕೇಳಲಾಗಿದೆ. ನಾನಿಲ್ಲಿ ತಿರುವುಗಳಲ್ಲಿ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನನ್ನ ಒಂದು ಆನ್ಸರ್ ಬಂದು ಇಲ್ಲಿ ರಾಂಗ್ ಆಗಿದೆ. ರೈಟ್ ಆನ್ಸರ್ ಬಂದು ಪಾರ್ಕಿಂಗ್ ನಿಷೇಧಿಸಿದ ಸ್ಥಳದಲ್ಲಿ ಅಂತ ಇಲ್ಲಿ ರೈಟ್ ಆನ್ಸರ್ ಆಗಿರುತ್ತೆ. ಅದಾದ ನಂತರ 13ನೇ ಪ್ರಶ್ನೆ, ಮೋಟಾರು ಸೈಕಲ್ನಲ್ಲಿ ಹಿಂಬದಿ ಸಹಾಯವಾರನನ್ನು ಕೊಂಡೊಯ್ಯಲು ಅಂತ ಇಲ್ಲಿ ಕೇಳಲಾಗಿದೆ. ನಾನಿಲ್ಲಿ ವಾಹನವು ಹಿಂದಿನ ನೋಟ ನೋಡಲು ಕನ್ನಡಿ ಹೊಂದಿರಬೇಕು ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನನ್ನ ಒಂದು ಆನ್ಸರ್ ಬಂದು ಮತ್ತೊಮ್ಮೆ ತಪ್ಪಾಗಿದೆ. ಇಲ್ಲಿ ರೈಟ್ ಆನ್ಸರ್ ಬಂದು ವಾಹನವು ಪುಟ್ರಸ್ಟ್ ಕೈ ಹಿಡಿಕೆ ಮತ್ತು ಸಿರೆ ಗಾರ್ಡ್ ಹೊಂದಿರಬೇಕು ಅಂತ ಇಲ್ಲಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇದೇ ರೀತಿ ನೀವು 15 ಕ್ವಶನ್ಸ್ಗೆ ಆನ್ಸರ್ ಮಾಡಿದ ನಂತರ ಕೆಲವೊಂದು ಕ್ವಶನ್ಸ್ನ ನೋಡ್ಕೊಳ್ಳಿ. ಇದೇ ರೀತಿ ನೀವು ನಿಮ್ಮ ಒಂದು LL ಟೆಸ್ಟನ್ನು ಅಟೆಂಡ್ ಮಾಡ್ಕೊಳ್ಳಿ. ಸೊ ನನ್ನ ಒಂದು ಟೆಸ್ಟ್ ಬಂದು ಇಲ್ಲಿ ಫೇಲ್ ಆಗಿದೆ. ನಾನು 15ರಲ್ಲಿ 7 ಕ್ವಶನ್ಸ್ಗೆ ಆನ್ಸರ್ನ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ. ಸೊ ನನ್ನ ಒಂದು ಟೆಸ್ಟ್ ಇಲ್ಲಿ ಫೇಲ್ ಆಗಿದೆ. ಸೊ 15 ಪ್ರಶ್ನೆಗಳಲ್ಲಿ ನೀವು ಮಿನಿಮಮ್ 10 ಪ್ರಶ್ನೆಗಳಿಗೆ ನೀವು ಕರೆಕ್ಟಾಗಿ ಉತ್ತರವನ್ನು ನೀಡಬೇಕಾಗತ್ತೆ. 15 ಕ್ವಶನ್ಸಲ್ಲಿ ಮಿನಿಮಮ್ 10 ಕ್ವಶನ್ಸ್ಗೆ ನೀವು ಆನ್ಸರನ್ನು ಮಾಡಬೇಕಾಗತ್ತೆ. ಆವಾಗ ನೀವು LL ಟೆಸ್ಟಲ್ಲಿ ಪಾಸ್ ಆಗ್ತೀರಾ. ಸೊ ನನ್ನ ಒಂದು LL ಟೆಸ್ಟ್ ಬಂದು ಇಲ್ಲಿ ಫೇಲ್ ಆಗಿದೆ. ಪರವಾಗಿಲ್ಲ, 10 ಅಟೆಂಪ್ಟ್ಸ್ ಇರುತ್ತೆ. ನೀವು ನಿಮ್ಮ ಒಂದು LL ಟೆಸ್ಟಲ್ಲಿ ಫೇಲ್ ಆದರೆ ನೀವು 10 ಅಟೆಂಪ್ಟ್ಸಲ್ಲಿ ನೀವು ನಿಮ್ಮ ಒಂದು LL ಟೆಸ್ಟನ್ನು ಪಾಸ್ ಮಾಡಬಹುದು. ಸೊ ನೀವು LL ಟೆಸ್ಟ್ ಪಾಸ್ ಆದರೆ ಕೆಳಗಡೆ ನಿಮಗೆ ಇಲ್ಲಿ ಎಕ್ಸಿಟ್ ಅಂತ ಇದೆಯಲ್ಲ, ಇದರ ಪಕ್ಕದಲ್ಲಿ ಪ್ರಿಂಟ್ ಅಂತ ಬರುತ್ತೆ. LL ಟೆಸ್ಟಲ್ಲಿ ನೀವೇನಾದರೂ ಪಾಸ್ ಆದರೆ ಕೆಳಗಡೆ ನಿಮಗೆ ಲರ್ನರ್ಸ್ ಲೈಸೆನ್ಸ್ ಪ್ರಿಂಟ್ ಬಂದು ಶೋ ಆಗುತ್ತೆ. ಆ ಒಂದು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಒಂದು ಲರ್ನರ್ಸ್ ಲೈಸೆನ್ಸ್ ಪ್ರಿಂಟನ್ನು ನೀವು ತಗೋಬಹುದು. ಆ ಒಂದು ಲರ್ನರ್ಸ್ ಲೈಸೆನ್ಸಿಂದ ನೀವು ವೆಹಿಕಲ್ ಡ್ರೈವ್ ಮಾಡಬಹುದು. ಲರ್ನರ್ಸ್ ಲೈಸೆನ್ಸ್ ಪಡೆದ 30 ದಿನದ ನಂತರ ನೀವು ಡ್ರೈವಿಂಗ್ ಲೈಸೆನ್ಸ್ಗಾಗಿ ಅಪ್ಲೈ ಮಾಡಬಹುದು. ಸೊ ನೀವು LL ಟೆಸ್ಟನ್ನು ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಒಂದು ಲರ್ನರ್ಸ್ ಲೈಸೆನ್ಸನ್ನು ತಗೊಳ್ಳಿ. ಅದಾದ ನಂತರ ನಾವು ಮುಂದಿನ ವಿಡಿಯೋಲ್ಲಿ ಡ್ರೈವಿಂಗ್ ಲೈಸೆನ್ಸ್ಗಾಗಿ ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ. ಸೊ ಸದ್ಯಕ್ಕೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ. ಓಕೆ, ಐ ಹೋಪ್ LL ಟೆಸ್ಟ್ ಹೇಗೆ ಕಂಡಕ್ಟ್ ಮಾಡುವುದು ಅಂತ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ರೀತಿ ಅಪ್ಡೇಟ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲ್ಲಿ.